ಮುಖ್ಯಮಂತ್ರಿ ಕುರ್ಚಿಯಲ್ಲಿ ಕುಳಿತುಕೊಳ್ಳುವಂತಹ ಕನಸು ಕಾಣ್ತಾ ಇದ್ದಂತಹ ಡಿ.ಕೆ. ಶಿವಕುಮಾರ್ ಅವರು ಈಗ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಕುರ್ಚಿಯನ್ನು ಉಳಿಸಿಕೊಂಡ್ರೆ ಸಾಕಪ್ಪ ಅನ್ನುವಂತಾಗಿದೆ. ಡಿ.ಕೆ. ಶಿವಕುಮಾರ್ ವಿರುದ್ಧ ಸತೀಶ್ ಜಾರಕಿಹೊಳಿ, ಡಾಕ್ಟರ್ ಜಿ ಪರಮೇಶ್ವರ್, ಕೆ.ಎನ್. ರಾಜಣ್ಣ ಸಮರ ಸಾರಿದ್ದಾರೆ. ಇನ್ನೊಂದು ಕಡೆ ಸಿಡಿದೆದ್ದಿರುವ ಡಿ.ಕೆ. ಶಿವಕುಮಾರ್ ವರಿಷ್ಠರಿಗೆ ಮತ್ತೆ ದೂರು ಕೊಟ್ಟಿದ್ದು ನಾಳೆ ಸುರ್ಜೇವಾಲಾ ರಾಜ್ಯಕ್ಕೆ ಬರ್ತಾ ಇದ್ದಾರೆ. ಪಾರ್ಲಿಮೆಂಟ್ ಆದಮೇಲೆ ಬಿಟ್ಟುಕೊಡ್ಬೇಕಂತ ಒಂದು ನೋಟ್ ಕೂಡ ಇದೆ, ರೆಸೊಲ್ಯೂಷನ್ ಆಗಿದೆ. ಪಾರ್ಟಿ ವಿಚಾರ ಮೀಡಿಯಲ್ಲಿ ಮಾತಾಡೋದಲ್ಲ. ಇದ್ದವ್ರು ಮುಂದುವರಿಸಿ, ಇಲ್ಲ ಹೊಸ ಮಾಡಿದ್ರೆ ಬೇಗ ಮಾಡಿ, ಗೊಂದಲ ಇದೆ. ಅದು ನೀವು ಕೊಡ್ಸೋಕೆ ಆಗುದಿಲ್ಲ. ಇಲ್ಲ ಎಲ್ಲಾರು ಅಂಗಡಿಯಲ್ಲಿ ಏನಾದ್ರು ಸಿಗ್ತದ ಸ್ಥಾನಗಳು. ಮುಖ್ಯಮಂತ್ರಿ ಕುರ್ಚಿ ಮೇಲೆ ಕಣ್ಣಿಟ್ಟಿದ್ದ ಡಿ.ಕೆ. ಶಿವಕುಮಾರ್ಗೆ ಈಗ ತಮ್ಮ ಕುರ್ಚಿಯನ್ನೇ ಉಳಿಸಿಕೊಳ್ಳಲು ಹೋರಾಡಬೇಕಾದ ಪರಿಸ್ಥಿತಿ ಬಂದಿದೆ. ಡಿ.ಕೆ. ಶಿವಕುಮಾರ್ ಬಳಿ ಇರೋ ಕೆಪಿಸಿಸಿ ಅಧ್ಯಕ್ಷ ಪಟ್ಟದ ಮೇಲೆ ಸತೀಶ್ ಜಾರಕಿಹೊಳಿ ಕಣ್ಣಿಟ್ಟಿದ್ದಾರೆ. ಇಷ್ಟು ದಿನ ತಮ್ಮ ಮನದಾಸೆಯನ್ನ ಗುಟ್ಟಾಗಿ ಇಟ್ಟುಕೊಂಡಿದ್ದ ಸತೀಶ್ ಜಾರಕಿಹೊಳಿ ಸಿಎಲ್ಪಿ ಬೆಳವಣಿಗೆ ನಂತರ ಓಪನ್ ಆಗಿಯೇ ಮಾತಾಡೋದಕ್ಕೆ ಶುರು ಮಾಡಿದ್ರು. ಹೈಕಮಾಂಡ್ 2023ರಲ್ಲಿ ನೀಡಿದ್ದ ಟಿಪ್ಪಣಿಯನ್ನೇ ಮುಂದಿಟ್ಟು ಈಗ ಕೆಪಿಸಿಸಿ ಅಧ್ಯಕ್ಷರು ಬದಲಾಗಬೇಕು ಎನ್ನುವ ಮೂಲಕ ನೇರ ಯುದ್ಧ ಸಾರಿದ್ದರು. ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ಶುರುವಾದ ನೇರ ಯುದ್ಧ ಈಗ ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರನ್ನ ಕೆರಳಿಸಿದೆ. ಚುನಾವಣೆ ಆದ್ಮೇಲೆ ಪಾರ್ಲಿಮೆಂಟ್ ಆದಮೇಲೆ ಬಿಟ್ಟುಕೊಡ್ಬೇಕಂತ ಒಂದು ನೋಟ್ ಕೂಡ ಇದೆ, ರೆಸೊಲ್ಯೂಷನ್ ಆಗಿದೆ. ಕೆ.ಸಿ. ವೇಣುಗೋಪಾಲ್ ನೋಟ ಇದೆ, ರೈಟಿಂಗ್ ನಲ್ಲಿ ಇದೆ. ಅದು ಪಾರ್ಟಿ ವಿಚಾರ ಮೀಡಿಯಲ್ಲಿ ಮಾತಾಡೋದಲ್ಲ. ಏನಾದ್ರು ವೈಯಕ್ತಿಕವಾಗಿ ಯಾರು ಬೇಕಾದ್ರೂ ಮಾತಾಡ್ಲಿ, ಅಧ್ಯಕ್ಷ ಹತ್ರ ಮಾತಾಡ್ಲಿ, ರಾಹುಲ್ ಗಾಂಧಿ ಹತ್ರ ಮಾತಾಡ್ಲಿ, ನನ್ನ ಹತ್ರ ಬಂದು ಮಾತಾಡ್ಲಿ, ಚೀಫ್ ಮಿನಿಸ್ಟರ್ ಹತ್ರ ಮಾತಾಡ್ಲಿ, ಏನ್ ಬೇಕಾದ್ರೂ ಮಾತಾಡ್ಲಿ. ಮಾಡೋಂಗಿದ್ರೆ ಆದಷ್ಟು ಬೇಗ ಹೊಸ ಅಧ್ಯಕ್ಷನ, ಇಲ್ಲ ಇದ್ದವ್ರು ಮುಂದುವರಿಸಿ, ಇಲ್ಲ ಹೊಸ ಮಾಡೋಂಗಿದ್ರೆ ಬೇಗ ಮಾಡಿ, ಗೊಂದಲ ಇದೆ. ಅದು ಬರೀ ಚರ್ಚೆ ಅದೇ ಆಗ್ತಾ ಇದೆ. ಯಾವ್ದಕ್ಕಾರ ಒಂದು ಇತಿಶ್ರೀ ಮಾಡಿ ಹೇಳಿದ್ದೀವಿ. ಈಗ ನೀವು ಸ್ಥಾನ ನನಗೆ ಬೇನೋ ಸ್ಥಾನ ಬೇಕು ಅಂದ್ರೆ ನೀವು ನನಗೆ ಕೊಡ್ತೀರಾ? ನೀವು ಕೊಡ್ಸೋಕೆ ಆಗುದಿಲ್ಲ. ಇಲ್ಲ ಎಲ್ಲಾರು ಅಂಗಡಿಯಲ್ಲಿ ಏನಾದ್ರು ಸಿಗ್ತದ ಸ್ಥಾನಗಳು. ಅವರವರ ಶ್ರಮ ಫಲ ಎಲ್ಲ ಗಮನದಲ್ಲಿ ಇಟ್ಕೊಂಡು ಒಂದು ಪಕ್ಷಕ್ಕೆ ಯಾವುದೇ ಪಾರ್ಟಿಲಾಗಲಿ ಒಂದು ಸ್ಥಾನಗಳನ್ನ ಕೊಡ್ತಾರೆ. ಯಾವ್ದು ಗೊತ್ತಿಲ್ಲ, ಅದು ಯಾರು ಇರ್ತಾರೋ ಬಿಡ್ತಾರೋ ಅದು ನಮ್ಗೆ ಗೊತ್ತಿಲ್ಲ. ಈಗ ಯಾಕಂದ್ರೆ ಅಷ್ಟೇ, ನಾವು ಫುಲ್ ಪ್ಲೇಜ್ ಬೇಕನ್ನೋ ಡಿಮಾಂಡ್ ಅಷ್ಟೇ ನಮ್ದು. ಏನೇ ಇದ್ರು ಎಐಸಿಸಿ ಅವರು ಸುರ್ಜೇವಾಲಾ ಅವರು ಬಂದು ಮೀಟಿಂಗ್ ಅಲ್ಲಿ ಏನ್ ಬೇಕೋ ಹೇಳಿದ್ದಾರೆ. ನಾಳೆನೂ ಬರ್ತಾ ಇದ್ದಾರೆ. ನಾಳೆ ಬೆಳಗ್ಗೆ ಬೆಳಗಾಂಗೆ ಸುರ್ಜೇವಾಲಾ ಸಾಹೇಬರು ಬರ್ತಾ ಇದ್ದಾರೆ. ಅಲ್ಲೇ ಭೇಟಿ ಮಾಡಿ ಯಾರ ಅಧ್ಯಕ್ಷ ಮಾಡಿ ಓಡ್ತಾರ ಆಗಬೇಕು, ಪಾಪ್ಯುಲರ್ ಇರಬೇಕು, ಮುಂದಿನ ಚುನಾವಣೆ ನಮ್ಗೆ ಅನುಕೂಲ ಆಗ್ಬೇಕಂತ ಹೇಳಿದ್ದೆ. ನಿನ್ನೆ ಕೂಡ ಅದನ್ನ ಹೇಳಿದ್ದೀನಿ ಅಷ್ಟೇ. ಬಹಳ ಶ್ರಮ ಪಟ್ಟು ಈ ಪಕ್ಷನ ಡಿ.ಕೆ. ಶಿವಕುಮಾರ್ ಎಲ್ಲ ತಂದಿರೋನು. ಎಲ್ಲ ಕಾರ್ಯಕರ್ತರು, ಮತದಾರರು ನಮ್ಮ ಮೇಲೆ ಅಪಾರವಾದಂತ ನಂಬಿಕೆ ಇಟ್ಕೊಂಡು ತಂದಿದ್ದಾರೆ. ಮತ್ತೆ ಹಿಂದೆ ಹೆಂಗೆ 23ರಲ್ಲಿ ನಮ್ದು ಏನೋ ಸ್ಪೀಡ್ ಇತ್ತು, ಆದಿಲ್ಲ ಅನ್ನೋದು ಅಷ್ಟೇ ವಾದ. ನಮ್ಗೆ ಹಂಗೆ ಬೇರೆಬೇಕು. 23 ಬಿಫೋರ್ ಎಲೆಕ್ಷನ್ ಹಂಗೆ ಬೇಕಷ್ಟೇ. ಮಹಾತ್ಮ ಗಾಂಧೀಜಿ 100 ವರ್ಷದಿಂದ ಈ ದೇಶಕ್ಕೆ ಸ್ವಾತಂತ್ರ್ಯ ತಂದು ಕೊಟ್ಬಿಟ್ಟು ನಮ್ಗೆ ಅವ್ರ ಅಧಿಕಾರನೇ ತಗೊಂಡಿಲ್ಲ, ಬಿಟ್ಟು ತ್ಯಾಗ ಮಾಡಿಬಿಟ್ರು. ಅವನಿಗೆ ಕೆಪಾಸಿಟಿ ಸಾಮರ್ಥ್ಯ ಇದ್ರೆ 2 ಕೊಡ್ಬೋದು, 3 ಕೊಡ್ಬೋದು. ಹಂಗೇನು ರೆಸ್ಟ್ರಿಕ್ಟ್ ಮಾಡೋದು ಅವಶ್ಯಕತೆ ಇಲ್ಲ. ಕೆಲವು ಸಾರಿ ಎಕ್ಸೆಂಪ್ಷನ್ ಕೊಡಬೇಕಾಗ್ತೈತೆ. ನೋಡ್ರಿ, ನಾನೆಲ್ಲ ಸ್ಪಷ್ಟಪಡೋದು, ಈ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು, ಮಲ್ಲಿಕಾರ್ಜುನ್ ಖರ್ಗೆ ಪಕ್ಷದ ಅಧ್ಯಕ್ಷರು, ಅವ್ರ ಹತ್ರ ಕೇಳಬೇಕು. ಸತೀಶ್ ಜಾರಕಿಹೊಳಿ ವಿರುದ್ಧ ಡಿ.ಕೆ. ಶಿವಕುಮಾರ್ ಹೀಗೆ ವಾಗ್ದಾಳಿ ಮಾಡುತ್ತಲೇ ಸತೀಶ್ ಪರ ದಲಿತ ಸಚಿವರು ನಿಂತಿದ್ದಾರೆ. ಒಬ್ಬರಿಗೆ ಒಂದೇ ಹುದ್ದೆ ಎಂಬ ವಾದ ಮುಂದಿಟ್ಟಿದ್ದಾರೆ ರಾಜಣ್ಣ ಹಾಗೂ ಪರಮೇಶ್ವರ್. 2023ರಲ್ಲಿ ಪಕ್ಷದ ಸಂಘಟನೆಯಲ್ಲಿದ್ದ ಚುರುಕು ಈಗ ಇಲ್ಲ ಎಂಬ ಸತೀಶ್ ಮಾತನ್ನೂ ಒಪ್ಪಿಕೊಂಡಿದ್ದಾರೆ. ಅಲ್ಲದೆ ತಮ್ಮದೇ ಉದಾಹರಣೆ ಕೊಟ್ಟು ತಾವು ಸಚಿವ ಸ್ಥಾನ ಬಿಟ್ಟುಕೊಟ್ಟು ಕೆಪಿಸಿಸಿ ಅಧ್ಯಕ್ಷರಾಗಿ ಮುಂದುವರೆದಿದ್ದನ್ನು ಪರಮೇಶ್ವರ್ ನೆನಪಿಸಿ ಡಿಕೆಗೆ ಟಾಂಗ್ ಕೊಟ್ಟರು. ಸ್ವಾಭಾವಿಕವಾಗಿ ಅವರು ಅಧ್ಯಕ್ಷರಿದ್ದಾರೆ ಮತ್ತು 2 ಬಹಳ ದೊಡ್ಡ ಖಾತೆಗಳಿದ್ದಾವೆ. ಅದಕ್ಕೋಸ್ಕರ ಅವರಿಗೆ ಬದಲಾಯಿಸಿ ಬೇರೆಯವ್ರನ್ನ ಮಾಡಬೇಕು ಅಂಥೇಳಿ ಕೇಳ್ತಾರೆ, ಸಹಜವಾಗಿ ಕೇಳ್ತಾರೆ. ನಾನು ಅಧ್ಯಕ್ಷ ಇರುವಾಗ ಇದೇ ಪರಿಸ್ಥಿತಿ ನನಗೂ ಬಂದಿತ್ತು. ಆಗ ನಾನು ಪಕ್ಷಕ್ಕೆ ಆ ಪ್ರಾಮುಖ್ಯತೆಯನ್ನು ಕೊಟ್ಟು ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದೆ. ಒಂದು ಸಮುದಾಯ ಸೇರಿ ಸಭೆ ಮಾಡ್ತೀವಿ ಅನ್ನೋದನ್ನ ಗಮನಿಸಿದ್ದಾರೆ. ಇದನ್ನೆಲ್ಲ ಗಮನಿಸಿರಲ್ವಾ? ಗಮನಿಸಿರ್ತಾರೆ. ಆ ಸಂದರ್ಭದಲ್ಲಿ ತೀರ್ಮಾನ ತಗೊಳ್ತಾರೆ. ಎಲ್ಲ ಗೊಂದಲಗಳಿಗೆ ಹೈಕಮಾಂಡ್ ಕಾರಣ. ಅವರು ಲೋಕಸಭೆ ಚುನಾವಣೆವರೆಗೆ ಮಾತ್ರ ಶಿವಕುಮಾರ್ ಕೆಪಿಸಿಸಿ ಅಧ್ಯಕ್ಷರಾಗಿರುತ್ತಾರೆ ಅಂತ ಹೇಳಿದ್ದರಿಂದಲೇ ಈಗ ಗೊಂದಲ ಎದ್ದಿದೆ ಎನ್ನುವ ಮೂಲಕ ಯಾರನ್ನೇ ಅಧ್ಯಕ್ಷರಾಗಿ ಮುಂದುವರೆಸೋದಿದ್ದರೂ ಅದರ ಬಗ್ಗೆ ಸ್ಪಷ್ಟತೆಯನ್ನ ಹೈಕಮಾಂಡ್ ನೀಡಬೇಕು ಎಂದಿದ್ದಾರೆ. ಈಗ ಸತೀಶ್ ಜಾರಕಿಹೊಳಿ ಅವರು
ಅವರು ಕೂಡ ನಮ್ಮ ಪಕ್ಷದಲ್ಲಿ ಒಬ್ಬ ಹಿರಿಯ ನಾಯಕರು. ಅವರು ಹೇಳಿರ್ತಕ್ಕಂಥ ಮಾತಲ್ಲಿ ತಪ್ಪು ಹುಡುಕ್ತಕ್ಕಂಥದ್ದಕ್ಕೆ ಹೋಗಬಾರ್ದು. ಯಾಕೆಂದರೆ ಪೂರ್ಣ ಪ್ರಮಾಣದ ಅಧ್ಯಕ್ಷರು ಇದ್ದರೆ ಪಕ್ಷಕ್ಕೆ ಹೆಚ್ಚು ಅನುಕೂಲ ಆಗ್ತದೆ. ಅವ್ರನ್ನೇ ಮುಂದುವರಿಸಲಿ, ಅವರೇ ಇರ್ತಾರೆ ಮುಂದಕ್ಕೂ ಅಧ್ಯಕ್ಷರಾಗಿ ಅಂತ ಹೈಕಮಾಂಡ್ ಅವರು ಹೇಳಿರೋದ್ರಿಂದ ಈ ಗೊಂದಲ ಸೃಷ್ಟಿಯಾಗಿರೋದು. ಹೈಕಮಾಂಡ್ ಅವ್ರ ತಾನೇ ಹೇಳಿರೋದು ಪಾರ್ಲಿಮೆಂಟ್ ಚುನಾವಣೆ ಆದ್ಮೇಲಿಂದ ಅವ್ರನ್ನ ಅಲ್ಲಿವರೆಗೂ ಮುಂದುವರಿತಾರೆ ಅಂತ ಹೇಳಿ ಅವರೇ ಒಂದು ಪ್ರೆಸ್ ಸ್ಟೇಟ್ಮೆಂಟ್ ಅಲ್ಲಿ ಕೊಟ್ಟಿದ್ದಾರೆ, ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ಹೇಳಿದ್ದಾರೆ, ಒಂದು ಪ್ರೆಸ್ ರಿಲೀಸ್ ಅಲ್ಲೂ ಕೂಡ ಇದೆ ಕಾಗದ. ಆದ್ರಿಂದ ಅವರೇ ಗೊಂದಲ ಮಾಡಿರೋದು. ಕಾಂಗ್ರೆಸ್ ಪಕ್ಷಕ್ಕೆ 2023 ಚುನಾವಣೆಗೆ ಹೋದಾಗ ಪಕ್ಷದ ಬಗ್ಗೆ ಇದ್ದಂತಹ ಜನ ಅಭಿಪ್ರಾಯ ಇವತ್ತು ಅದೇ ಮಟ್ಟದಲ್ಲಿ ಇದೆ ಅಂತ ಹೇಳಿ ಯಾರಿಗೂ ಕೂಡ ಹೇಳಲಿಕ್ಕಾಗೋದಿಲ್ಲ. ಸಚಿವರಾದ ಆರ್.ಬಿ. ತಿಮ್ಮಾಪುರ್, ಸತೀಶ್ ಜಾರಕಿಹೊಳಿ ಹಾಗೂ ಎಚ್.ಸಿ. ಮಹದೇವಪ್ಪ ಪದೇ ಪದೇ ಮಾತನಾಡುತ್ತಿದ್ದಾರೆ. ಇವೆಲ್ಲವನ್ನು ಹೈಕಮಾಂಡ್ ಗಂಭೀರವಾಗಿ ಗಮನಿಸುತ್ತಿದೆ ಎಂದು ಮಾಧ್ಯಮ ಹೇಳಿಕೆ ರಿಲೀಸ್ ಮಾಡಿದ್ದಾರೆ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಮಂಜುನಾಥ್ ಭಂಡಾರಿ. ಆದರೆ ಭಂಡಾರಿಯವರ ಇಂತಹ ಎಚ್ಚರಿಕೆಗೆಲ್ಲ ಹಿರಿಯ ಸಚಿವರು ಕಿಂಚಿತ್ತೂ ತಲೆಕೆಡಿಸಿಕೊಂಡಿಲ್ಲ. ನೋಟಿಸ್ ಕೊಟ್ಟಿದ ತಕ್ಷಣ ಏನೋ ಅನಾಹುತ ಆಗೋಲ್ಲ, ಅಧ್ಯಕ್ಷ ಉತ್ತರ ಕೊಡ್ತೀವಿ. ನಮ್ಮ ವರ್ಷನ್ ಭಾಳ ಸ್ಪಷ್ಟ ಇದೆ, ಯಾರಿಗೆ ನೋವು ಹೋಗಂಗೂ ನಮ್ಮ ಹೇಳಿಕೆಗಳಿರೋಲ್ಲ. ಅದು ವಿರೋಧ ಪಕ್ಷ ಇರ್ಬೋದು, ನಮ್ಮ ಪಕ್ಷ ಇರ್ಬೋದು, ಯಾರಿಗೆ ಕೂಡ ಕೊಡಲಿ ಅಲ್ಲ, ವರದಿ ಕೊಡೋರ್ನ ಯಾರು ಬೇಡ ಅಂತ ಹೇಳ್ತಾರೆ. ವರದಿ ತಗೊಳಕ್ಕೆ ಅವರಿದ್ದಾರೆ, ಕೊಡೋಕೆ ಇವರಿದ್ದಾರೆ. ಸೂಕ್ಷ್ಮ ಗಮನಿಸಲಿ, ನಾನೇನು ಪಕ್ಷಕ್ಕೆ ಹಾನಿ ಆಗ್ತಕ್ಕಂಥ ಯಾವುದೇ ವಿಚಾರಗಳನ್ನ ನಾನು ಎಕ್ಸ್ಪ್ರೆಸ್ ಮಾಡಿಲ್ಲ. ಒಂದು. ಎರಡನೇದು, ಪಕ್ಷದ ಶಿಸ್ತಿನ ಸಿಪಾಯಿ, ಪಕ್ಷದ ಆದೇಶವನ್ನು ಪಾಲನೆ ಮಾಡಿ. ಜನವರಿ 21ರಂದು ಗಾಂಧಿ ಭಾರತ ಕಾರ್ಯಕ್ರಮಕ್ಕೆ ನಾಯಕರು ಬರುವ ಮುನ್ನವೇ ಒಳಜಗಳಕ್ಕೆ ಮದ್ದುವರಿಯಲು ಸುರ್ಜೇವಾಲಾ ಎಂಟ್ರಿ ಕೊಡ್ತಿದ್ದಾರೆ. ಆದರೆ ಈಗ ಕಾಂಗ್ರೆಸ್ನಲ್ಲಿ ಶುರುವಾಗಿರುವುದು ಪ್ರತಿಷ್ಠೆಯ ಫೈಟ್. ಇದನ್ನು ಅಷ್ಟು ಸುಲಭವಾಗಿ ತೇಪೆ ಹಚ್ಚಿ ಸರಿಪಡಿಸುವುದು ಸುರ್ಜೇವಾಲಾ ಕೈಯಲ್ಲಾಗುವುದು ಅನುಮಾನ. ಹೀಗಾಗಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮುಂದೆ ಹೇಗೆ ಈ ಸಮಸ್ಯೆಗೆ ಪರಿಹಾರ ಹುಡುಕುತ್ತಾರೆಂದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.